ಇಳಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ಇಳಕಲ್ ಸೀರೆ ಉಟ್ಟವರಿಗೆ ಒಂದಿಷ್ಟು ಸ್ಟೈಲಿಂಗ್ ಹೇಗೆ ಅನ್ನೋದು. ಓಕೆ. ಈಗ ಶಿವರಾತ್ರಿ ಆದ್ಕೂಳೆ ಶಿವ ಅನ್ನೋ ಒಂದು ಬಿಸಿಲು ಶುರು ಆಗ್ಬಿಟ್ಟೈತಿ, ಶೆಕೆ ಶುರು ಆಗ್ಬಿಟ್ಟೈತಿ. ಈಗ ನಾವು ಎಲ್ಲರೂ ಹಬ್ಬಕ್ಕೆ ರೇಷ್ಮೆ ಸೀರೆ ಉಟ್ಕೊಂತೇನೆ ಅಂತಾರಪ್ಪ, ನಮ್ಗೆ ಬಿಸಿಲು ಇಷ್ಟು ಶೆಕೆ ಆಗ್ತೈತೆ, ನಂಗೆ ರೇಷ್ಮೆ ಸೀರೆ ಉಟ್ಕೊಳಕ್ಕೆ ಆಗಂಗಿಲ್ಲ. ಬಟ್ ರೇಷ್ಮೆ ಸೀರೆ ಉಟ್ಕೋ ಕಾಣು ಹಂಗಿತ್ತಾದ ಕಾಟನ್ ಸೀರೆ ಉಟ್ಕೊಂಡ್ರೆ ಎಷ್ಟು ಆರಾಮ ಇರ್ತದೆ. ರೇಷ್ಮೆ ಲುಕ್ಕು ಬಂದಿರಬೇಕು, ಆಚೆ ಕಡೆ ನಮ್ಮ ಕಡೆ ಆರಾಮ ಅನ್ಸಿದೆ. ಹೌದು. ಒಂದು ಬಹಳ ಮುಖ್ಯ ಇಂಪಾರ್ಟೆಂಟ್ ಅಂದರೆ ಏನು ಕೆಲಸ ಹೇಳ್ತೀನಿ ಗೊತ್ತೈತೆ ಅಂದರೆ, ನೀವು ಯಾವುದೇ ಸೀರೆ ಉಟ್ಕೊಳ್ರಿ, ಅದನ್ನು ಹೆಂಗೆ ನೀವು ಅದನ್ನು ಉಟ್ಕೊಂಡು ಅಡ್ಡಾಡ್ತೀರಿ ಅದ್ರ ಮೇಲೆ ಹೋಗ್ತೈತಿ. ಹಾಂ ಹೌದ್ರಿ, ನೀವು ಆಗ ಹಾಕೊಂಡು ಹಿಂಗೆ ಅಡ್ಡಾಡ್ಕೊಂತ ಹೋದ್ರೆ ನೀವು ಎಂಥ ಚಲೋ ಅರ್ಬಿ ಹಾಕೊಂಡ್ರು ಚಂದ ಕಾಣಂಗಿಲ್ಲ. ಸೊ ಮೊದಲು ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಆರಾಮಾಗಿ ನಡೀರಿ, ನೀವು ಚಂದ ಕಾಣ್ತೀರಿ. ಆಮೇಲೆ ನಿಂತ್ಕೊಂಡಾಗ ಏನು ಮಾಡ್ತಾರೆ ಎಲ್ಲರೂ ಹಿಂಗೆ ನಿಂದಿರ್ತಾರೆ ರೀ ಫೋಟೋಗೆ. ಅದ್ರ ಬದಲು ನೀಟಾಗಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡಿಬಿಟ್ರೆ ನೀವು ಕಾಣ್ತೀರಿ. ಮತ್ತು ಅದ್ರ ಜೊತೆ ಕಾರ್ಪೊರೇಟ್ ಅವ್ರಿಗೆ ಈಗ ಕಾಟನ್ ಸ್ಯಾರೀಸ್ಗೆ ವಿತ್ ಜಾಕೆಟ್ ಥರ ಬ್ಲೌಸ್ ಹಾಕ್ಕೊಂತಾರೆ, ವಿಚ್ ಇಸ್ ವೆರಿ ಟ್ರೆಂಡಿಂಗ್. ಅದೇ ಕಲರ್ ಇರಬೇಕಂತಿಲ್ಲ, ಬಟ್ ಫಾರ್ಮಲ್ ಥರ ಜಾಕೆಟ್ ಹಾಕ್ಕೊಂಡು. ಇಲ್ಲ, ಅಲ್ಲಿ ಗುಳೇದ್ ಗುಡ್ಡದ ಬ್ಲೌಸ್ ಪೀಸ್ ಅಂತ ಬರ್ತಾವೆ ನಮ್ಮ ಕಡೆ. ಹೌದು, ಆ ಗುಳೇದ್ ಗುಡ್ಡದ ಬ್ಲೌಸ್ ಪೀಸ್ನ ಜಾಕೆಟ್ ಮಾಡ್ಕೊಂತಾರೆ. ಈಗ ಅದು ಟ್ರೆಂಡ್ ನಲ್ಲಿ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಇಟ್ ಲುಕ್ ವೆರಿ ಕ್ಲಾಸಿಕ್. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಯುಗಾದಿ ಸಂಭ್ರಮ ಕೇವಲ ಒಂದಿಷ್ಟು ಮಹಿಳೆಯರಿಗೆ ಸೀಮಿತ ಅಲ್ಲ. ಉತ್ತರ ಕರ್ನಾಟಕದ ಮಹಿಳೆಯರು ಯುಗಾದಿ ಫ್ಯಾಷನ್ ಸಂಭ್ರಮದಲ್ಲಿ ಹೇಗೆ ಕಾಣಿಸ್ಬೋದು, ಹೇಗೆ ಸ್ಟೈಲಿಂಗ್ ಮಾಡ್ಬೋದು, ಅದ್ರ ಬಗ್ಗೆ ನಾವು ಎಕ್ಸ್ಪರ್ಟ್ನೇ ಮಾತಾಡಿಸ್ತೀವಿ. ಹೌದು ಅಲ್ವಾ ಶಿಲ್ಪಾ ಹರಿ ಅವರೇ? ಸೊ ನಮಗೆ ಉತ್ತರ ಕರ್ನಾಟಕ ಮಹಿಳೆಯಾಗಿ ಬಂದಿರೋವಂಥವ್ರು ಇನ್ಯಾರೂ ಅಲ್ಲ, ಮಿಸಸ್ ಇಂಡಿಯಾ ಆಸ್ಟ್ರಲ್ ಡೈರೆಕ್ಟರ್. ಸೊ ಅವರು ಉತ್ತರ ಕರ್ನಾಟಕದ ಮಹಿಳೆ ಕೂಡ. ಈ ದಿನ ಅವರು ಯಾವ ಸಾರಿ ನೀವೇ ಹೇಳ್ಬಿಡಿ ಪ್ರತಿಭಾ ಅವರೇ. ನಮ್ಮ ಕಡೆ ನಾವು ಇರ್ಕಲ್ ಕಸೂತಿ ಸೀರೆ ಅಂತೀವಿ. ಕಸೂತಿ ಮಾಡಿದ್ದು ಅಂದರೆ ಇಲ್ಲಿ ಡಿಸೈನ್ಸ್ ಇರ್ತಾವಲ್ರಿ, ಕಸೂತಿ ಮಾಡಿದ್ದು ಇರ್ಕಲ್ ಸೀರೆ ಉಟ್ಕೊಂಡಿನಿ. ಈಗ ಶಿವರಾತ್ರಿ ಆದ್ಕೂಳೆ ಶಿವ ಅನ್ನೋ ಒಂದು ಬಿಸಿಲು ಶುರು ಆಗ್ಬಿಟ್ಟೈತಿ, ಶೆಕೆ ಶುರು ಆಗ್ಬಿಟ್ಟೈತಿ. ಈಗ ನಾವು ಎಲ್ಲರೂ ಹಬ್ಬಕ್ಕೆ ರೇಷ್ಮೆ ಸೀರೆ ಉಟ್ಕೊಂತೇನೆ ಅಂತಾರಪ್ಪ, ನಮ್ಗೆ ಬಿಸಿಲು ಇಷ್ಟು ಶೆಕೆ ಆಗ್ತೈತೆ, ನಂಗೆ ರೇಷ್ಮೆ ಸೀರೆ ಉಟ್ಕೊಳಕ್ಕೆ ಆಗಂಗಿಲ್ಲ. ಬಟ್ ರೇಷ್ಮೆ ಸೀರೆ ಕಾಣು ಹಂಗಿತ್ತಾದ ಕಾಟನ್ ಸೀರೆ ಉಟ್ಕೊಂಡ್ರೆ ಎಷ್ಟು ಆರಾಮ ಇರ್ತದೆ. ರೇಷ್ಮೆ ಲುಕ್ಕು ಬಂದಿರಬೇಕು, ಆಚೆ ಕಡೆ ನಮ್ಮ ಕಡೆ ಆರಾಮ ಅನ್ಸಿದೆ. ಹೌದು. ಸೊ ನಿಮ್ಮ ಅಲ್ಲಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಕಡೆ ಎಲ್ಲ ರೇಷ್ಮೆ ಸೀರೆಗಿಂತ ಇದೇ ರೀತಿ ಸಾರಿ chooಸ್ ಮಾಡ್ತಾರಲ್ವಾ? ಸೊ ನೀವು ಭಾಳ ಚಲೋ ಕಾಣಕತ್ತೀರಿ. ನಿಮ್ಮ ಭಾಷೆ ನಮಗೆ ಇಲ್ಲ, ನಿಮ್ಮ ಭಾಷೆ ನಮಗೆ ಅಷ್ಟಾಗಿ ಬರೋದಿಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದೀವಿ. ಸೊ ಯುಗಾದಿ ಹಬ್ಬ ಹೇಗೆ ಆಚರಿಸ್ತಾರೆ ನಾರ್ತ್ ಕರ್ನಾಟಕ? ನಮ್ಮ ಕಡೆ ಮುಂಜಾನೆ ಎದ್ದು ಕೂಡ ನಾವು ನಶೀಕ್ನಾಗ ಅವತ್ತು ಎಲ್ಲರೂ ತಲೆ ಮೇಲೆ ಜಾಕ ಮಾಡಿಕೊಂಡು ತಲೆ ಏರ್ಕೊಂಡು ಏನು ಮಾಡ್ತೀವಿ, ನಮ್ಮ ಮನೆಗಿನ ಮಂದಿಗೆಲ್ಲ ಗಂಡು ಮಕ್ಳಿಗೆ ಜಾಸ್ತಿ ಆರತಿ ಮಾಡ್ತೀವಿ ಅವತ್ತು. ಅಂದರೆ ಯಾಕಂದ್ರೆ ನಮ್ಗೆ ಏನೋ ಹೊಸದು ನಮ್ಮ ವರ್ಷದಾಗ ಶುರು ಮಾಡೋ ಮುಂದೆ ನಾವು ದೀಪ ಹಚ್ಚಿ ಆರತಿ ಮಾಡಿ ಶುರು ಮಾಡ್ತೀವಿ. ನಮ್ಮ ಸಂಪ್ರದಾಯ ಪ್ರಕಾರ ಇವತ್ತು ಹೊಸ ವರ್ಷ ಅಲ್ರಿ, ನಾವು ಹೊಸ ವರ್ಷ ಶುರು ಮಾಡ್ಬೇಕಾದ್ರೆ ನಾವು ಆರತಿ ಮಾಡೇ ಶುರು ಮಾಡ್ತೀವಿ. ಅವತ್ತು ಇದು ಹೊಸ ವರ್ಷ ಅಂತ ಹೇಳಿ ನಮ್ಮ ಮಂದಿಗೆಲ್ಲ ಇವತ್ತು ಹೊಸ ಅರ್ಬಿ ಹಾಕಿಸ್ತೀವಿ, ಆಮೇಲೆ ಆರತಿ ಮಾಡಿಸ್ತೀವಿ. ಮೊದಲೇ ಬರೀ ಆರತಿ ಮಾಡ್ತಿದ್ರಿ, ಈಗ ನಾವು ಅದಕ್ಕೆ ರೊಕ್ಕನೂ ಹಾಕ್ರಿ ಆರತಿಗೆ. ಮತ್ತು ನಮ್ಗೆ ಅವತ್ತಿನ ದಿವಸ ಬಾಗಿಲು ಪೂಜೆ ಮಾಡಿ ಮಾವಿನ ತೊಳ್ಳು ಹಾಕಿ, ನಮ್ಗೆ ಅವತ್ತು ನಾವು ಏನು ಮಾಡ್ತೀವಿ, ಈಚೆ ಕಡೆ ಎಲ್ಲ ಏನೋ ಮಾವಿನ ಹಣ್ಣಿಂದು ಅದು ಮಾಡ್ತಾರೆ. ಅದಕ್ಕೆ ನಮ್ಮ ಕಡೆ ನಾವು ಬೇವು ಬೆಲ್ಲ ಅಂತ ಹೇಳಿ ನಾವು ನಮ್ಮ ಕಡೆ ಪುಟಾಣಿ ಹಿಟ್ಟು ಅಂತೀವಿ. ನೀವು ಕಡಲೆ ಅದ್ರ ಪುಡಿ ಮಾಡಿ, ಸಕ್ಕರೆ ಪುಡಿ ಮಾಡಿ ಹಾಕಿ ಅದ್ರಾಗ ನಾವು ಬೇವಿನ ಹೂ ಹಾಕಿ ನಾವು ತಿನ್ನಕ್ತೀವಿ. ನಾವುಗಳು ಅದೇ ರೀತಿ ನಾವು ಕಡಲೆ ಹಂಗೆ ಹಾಕ್ತೀವಿ, ನೀವು ಪುಡಿ ಮಾಡಿ ಹಾಕಿ. ಸೇಮ್ ಸಂಸ್ಕೃತಿ ನಮ್ದು ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆ ಜಾಗಕ್ಕೆ ತಕ್ಕಂತೆ ಬದಲಾಗಿರುತ್ತೆ. ಮಧ್ಯಾಹ್ನ ಹೊತ್ತು ಹೋಳಿಗೆ ಊಟ ಹೋಳಿಗೆ ಜೊತೆ ಇನ್ಯಾವ್ಯಾವ ಇರುತ್ತೆ ತಾಲೀಲಿ? ನಮ್ಮದು ಹಬ್ಬ ಅಂದ್ಕೊಳ್ಳಿ ನಮ್ಗೆ ಎಣ್ಗಾಯಿ ಬಂದಿಕಾಯಿ, ಮಡಿಕೆ ಕಾಳು ಪಲ್ಯ, ಪಚಡಿ, ಚಟ್ನಿ, ಶೇಂಗಾ ಪುಡಿ, ನಮ್ಮ ರೊಟ್ಟಿ ಚಪಾತಿ ಎಲ್ಲ. ಬಟ್ ಹಬ್ಬದ ದಿವಸ ನಾವು ರೊಟ್ಟಿ ಮಾಡಂಗಿಲ್ಲ, ಚಪಾತಿ ಮಾಡಿರ್ತೀವಿ. ಅನ್ನ ಸಾರು ಇರ್ತೈತಿ. ಆದ್ರೆ ನಮ್ಗೆ ಇವತ್ತು ಹೋಳ್ಗೆ ಮಾಡಿದಾಗ ಏನಾಗ್ತೈತಿ, ನಮ್ಗೆ ಹೋಳ್ಗೆ ಪಚಡಿ ಅಂತ ಅದ್ರ ಕೋಸಂಬರಿ ಮಾಡ್ತೀವಿ. ಹೋಳಿಗೆ ಕೋಸಂಬರಿ ಸಂಡಿಗೆ ತುಪ್ಪ ತುಪ್ಪ ಹಾಕೊಂಡು ತಿನ್ನೋದ್ರ ಬಹಳ ರುಚಿ ಆಗ್ತದೆ. ನೀವು ಉತ್ತರ ಕರ್ನಾಟಕ ಮಂದಿ ಭಾಳ ಚಲೋ ಹಬ್ಬ ಆಚರಿಸ್ತೀರ್ರಿ. ಹೇಗೆ ಇನ್ನು ಉಳಿದಂತೆ ಹೇಗೆಲ್ಲ ತಯಾರಾಗ್ತೀರಾ? ನಮ್ಗೆ ಈ ಹೊಸ ವರ್ಷ ಶುರು ಆಗೋದ್ರಿಂದ ನಮ್ಗೆ ಇವತ್ತಿಂದೆಲ್ಲ ಹೊಸ ಅರ್ಬಿ ಹಾಕ್ಕೊಂತೀವಿ ನಾವು. ಹಿಂಗಾಗಿ ಹೊಸ ಅರ್ಬಿ ಅಂದ್ಕೊಂಡು ನಾವೆಲ್ಲ ಬೇಸಿಗೆಗಾಲ ಅಂದ್ಕೊ ಇವಾಗ ಶುರು ಆಗಿದ್ದೆಲ್ಲ ಕಾಟನ್ ಅರ್ಬಿ ತೊಗೊಳಕ್ಕೆ ಶುರು ಮಾಡ್ತೀವಿ ನಾವು.
ಆಮೇಲೆ ಈಗೇನು ಹೊಸ ಏನಂತೀರಿ ಏನೋ ಹೊಸ ಕೆಲಸ ಶುರು ಮಾಡಬೇಕು ಅಂದ್ರೆ ಅವತ್ತಿನ ಮೊದಲೇ ದಿವಸ ನಾವು ಹೆಂಗೆ ಏನೋ ಪೂಜೆ ಮಾಡ್ಬೇಕಾದ್ರು ಗಣೇಶನ ಪೂಜೆ ಮಾಡಿ ಶುರು ಮಾಡ್ತೀವಲ್ರಿ ಹಂಗೆ ನಮ್ದು ಯುಗಾದಿ ಹಬ್ಬದ್ದು ಶುರು ಮಾಡಿದ್ರೆ ನಮ್ಗೆ ಭಾಳ ಚಲೋ ಆಗ್ತೈತೆ ಅಂತಾರೆ ಹೀಗಾಗಿ ನಾವು ಏನೋ ಒಂದು ನಾವು ಅಂಗಡಿ ಶುರು ಮಾಡೋ ಮುಂದೆ ಏನಾರ ಪೂಜಾ ಇನ್ನೇನು ಹೊಸದಿತ್ತಂದ್ರೆ ಅವತ್ತು ನಾವು ಭಾಳ ಖುಷಿಲೇ ಶುರು ಮಾಡ್ತೀವಿ. ಯಾವ ರೀತಿಯ ಡ್ರೆಸ್ಗಳು ಪ್ರಿಫರ್ ಮಾಡ್ತಾರೆ? ಜೆಂಟ್ಸ್ ಆದರೆ, ಲೇಡೀಸ್ ಆದರೆ, ಮಕ್ಕಳಿಗೆಲ್ಲ ಯಾವ ರೀತಿ ಪೋಷಾಕ್ ಇರುತ್ತೆ? ನಾ ಕರೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಮಂದಿ ದೋತ್ರ ಉಟ್ಕೊಂತಾರ್ರಿ, ಹೌದು. ಅದು ಹಳ್ಳಿ ಕಡೆ ಉಟ್ಕೊಂತಾರ. ಈ ನಾವು ಸಿಟೀಸ್ ಅಂತ ಬಂದ್ಬಿಟ್ರೆ ಯಾವನು ದೋತ್ರ ಉಟ್ಕೊಳಂಗಿಲ್ಲ, ನಾವು ಪ್ಯಾಂಟ್ ಶರ್ಟ್ ಹಾಕೊಂತಾನ. ಬಟ್ ನಾವು ಈಗ ಹೊಸದು ಶುರು ಮಾಡಾಕತ್ತೀವಿ, ನೀವೆಲ್ಲರೂ ನಾವು ಸೀರೆ ಉಟ್ಕೊಂತೀವಂದ್ರೆ ನೀವು ದೋತ್ರ ಉಟ್ಕೊಳಕ್ಕೆ ಶುರು ಮಾಡ್ರಿ ಅಂತ. ಈ ಸಮರದಾಗಂತರೂ ಏನ್ರಿ ದೋತ್ರ ಇನ್ನೂ ಚಲೋ, ಅದು ತೆಳ್ಳು ಎಷ್ಟು ಅರಿಬಿರ್ತದೆ ದೋತ್ರದ್ದು, ನಮ್ದು ಏರ್ ಕಂಡೀಷನ್ ಸಾಕು. ಅದು ನಿಜಾನೇ. ಓಕೆ, ಈಗ ನಾವು ಮಹಿಳೆಯರ ವಿಷಯಕ್ಕೆ ಬರೋಣ. ಹಬ್ಬ ಎಲ್ಲ ಹೇಗೆ ಆಚರಿಸೋದು ಅಂತ ಹೇಳಿದ್ರಿ. ಈಗ ಮಹಿಳೆಯರು ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಯಾಕೆ ಯಾರು ರೇಷ್ಮೆ ಸೀರೆಗಳು, ಇಲ್ಲಿಯ ರೇಷ್ಮೆ ಸೀರೆಗಳೆಲ್ಲ ಉಡೋದಿಲ್ವಾ? ರೇಷ್ಮೆ ಸೀರೆ ಉಟ್ಕೊಂತಾರ್ರಿ. ನಾವು ಮದ್ವೆಗೆ ರೇಷ್ಮೆ ಸೀರೆ ಉಟ್ಕೊಂತೀವಿ, ದೀಪಾವಳಿಗೆ ರೇಷ್ಮೆ ಸೀರೆ ಉಟ್ಕೊಂತೀವಿ. ದೀಪಾವಳಿಗೆ ಥಂಡಿರ್ತೈತಲ್ರಿ, ಥಂಡಾಗಿ ಮತ್ತು ರೇಷ್ಮೆ ಸೀರೆ ಬೆಚ್ಚಗನ ಆಗ್ತೈತಿ. ಆದ್ರೆ ನಮ್ಗೆ ಈಗ ಜನವರಿ ಆದಮೇಲೆ, ಶಿವರಾತ್ರಿ ಆದಮೇಲೆ ನಮ್ಗೆ ಶುರುವಾಗಿದ್ದ ಹಬ್ಬ, ಈಗ ಶ್ರಾವಣ ತಿಂಗಳು ಬರ್ತೈತಿ ನಮ್ಗೆ, ಅಂಥದ್ರೊಳಗೆಲ್ಲ ನಾವು ಜಾಸ್ತಿ ರೇಷ್ಮೆ ಸೀರೆಗಿಂತ ಕಾಟನ್ ಸೀರೆ. ಅದನ್ನ ನೀವು ನೋಡ್ರಿ, ಕಾಟನ್ ಸೀರೆನೂ ನೀವು ದೂರಿಂದ ನೋಡಿದಾಗ ರೇಷ್ಮೆ ಸೀರೆ ಕಣ್ಣಂಗೆ ಕಾಣ್ತೈತಿ. ಹೌದು. ನೀವು ಇದನ್ನು ನೋಡಿದ್ರು ಈ ಬಾರ್ಡರ್ ಎಲ್ಲ ಹೆಂಗೆ ಅನ್ಸೈತಿ, ಸಿಲ್ಕ್ ಬಾರ್ಡರ್ ಅನ್ಸ್ತೈತಿ ನಿಮ್ಗೆ. ಸೊ ನೋಡಾಕ ರೇಷ್ಮೆ ಸೀರೆ ನೀವು ಮೊದಲು ಈಗಿನವ್ರು ಅಂತಾರ ಡೂಪ್ಲಿಕೇಟ್ ಕಾಪಿ ಅಂತಾರಲ್ಲ, ನಮ್ದು ದೂರಿಂದ ನೋಡಿದ್ರೆ ರೇಷ್ಮೆ ಸೀರೆ ಕಣ್ಣಂಗೆ ಕಾಣ್ತೈತಿ. ಅದು ಆರಾಮ್ ಇರ್ತೈತಿ, ನಾವು ಎಷ್ಟ ಬೆವತ್ರೂ ಹಿಂಕೊಂಡ್ಬಿಡ್ತೈತಿ ರೀ ಅದು. ರೇಷ್ಮೆ ಸೀರೆ ಆದ್ರೆ ಅದು ಕಂಫರ್ಟಬಲ್ ಫೀಲ್ ಆಗತ್ತೆ ನಿಮಗೆ. ಆಮೇಲೆ ನಿಮ್ಗೆ ಫ್ಯಾನ್ ಬೇಕು, ಫ್ಯಾನ್ 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 ಅಂತ ಅಡ್ಡಾಡ್ತಾರೆ. ನಮ್ಗೆ ಹಂಗೇನು ಚಿಂತಿಲ್ರಿ, ನಾವು ನೋಡಿ ಸೀರೆ ಉಟ್ಟಿ ತುಂಬಾ ಶೆಕೆ ಆಯ್ತು, ತುಂಬಾ ಎ ಸಿ ಒಳಗಿರ್ಬೇಕು ಹಂಗ್ ಫೀಲ್ ಮಾಡ್ತಾರಲ್ಲ ಬಹಳಷ್ಟು ಜನ. ಬಟ್ ಇತ್ತೀಚೆಗೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲೂ ಸಹಿತ, ಕಾರ್ಪೊರೇಟ್ ಕ್ಷೇತ್ರದ ಮಹಿಳೆಯರು ಸಹಿತ ಈ ರೀತಿಯ ಸೀರೆಗಳನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇಂಡೋ ವೆಸ್ಟರ್ನ್ ಲುಕ್ ಅಲ್ಲಿ ಉಡ್ತಾ ಇದ್ದಾರೆ. ಬಟ್ ಅವರು ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ಸ್ಗಿಂತ ಈ ನೀವು ಹೇಳ್ತೀರಲ್ಲ ಪೇಸ್ಟಲ್ ಕಲರ್ಸ್, ಲೈಟ್ ಕಲರ್ಸ್ ಅಂತ ಬರ್ತಾವ. ಸ್ಪೆಷಲಿ ಗ್ರೇ ವಿತ್ ಡಾರ್ಕ್ ಬ್ಲ್ಯಾಕ್ ಬಾರ್ಡರು, ಈ ಏನು ಬೇಜ್ ಕಲರ್ ಗ್ರೇ ಬಾರ್ಡರ್ಸು, ಇಂಥದ್ರೊಳಗೆ ಹಾಕ್ಕೊಂಡು ಎಷ್ಟೋ ಮಂದಿ ಅದನ್ನು ಪ್ಯಾಂಟ್ ಮೇಲೆ ಹಾಕೊಂತಾರ, ಬೆಲ್ಟ್ ಹಾಕ್ಕೊಂಡು ಏನು ಚಂದ ಕಾಣ್ತಾರ್ರಿ ಅವರು. ಅದು ಏನಂದ್ರೆ ಮುಖ್ಯ, ಈಗಿನ ಬರೋ ಸೀರೆ ಎಲ್ಲ ಹೊಸ ಥರ ಸೀರೆ. ಇದು ನಮ್ದು ಏನಂತೀವಿ ಪರಂಪರೆ ಸೀರೆ ನಮ್ದು ಅದು ಬಂದಿದ್ದು. ಆಮೇಲೆ ಇವೆಲ್ಲ ಕೈ ಮಗ್ಗದ್ರಿ, ಕೈಲೇ ಮಾಡಿದ್ದು, ಮೆಷಿನ್ನಾಗ ಮಾಡಿದ್ದಲ್ರಿ, ಇವೆಲ್ಲ ಕೈಲೇ ನೆಗಿದ್ದ ಸೀರೆಗಳು. ಇವು ನಮ್ಮ ಮಂದಿಗೆ ನಾವು ಹೆಂಗೆ ಭರವಸೆ ಕೊಡ್ತೀವಿ, ಅದು ಬಹಳ ಮುಖ್ಯ. ಆ ಮಾಡಿದ ಸೀರೆನ ನಾವು ಇಷ್ಟು ಚಂದ ನಾವು ಬರೀ ನಮ್ಮಂಥವ್ರು ಹಾಕೊಂಡು ನಾವೆಲ್ಲ ಹಾಕೊಂಡು ಅಡ್ಡಾಡೋದಕ್ಕಿಂತ ಈ ಹೊಸ ಮಂದಿನೂ ಹಾಕೊಂಡು ಅಡ್ಡಾಡ್ತಾರಲ್ಲ, ಅವರು ಭಾಳ ಸಾಧಾರಣ. ಓಕೆ, ಈಗ ನಮಗೆ ಈ ಥರ ಸೀರೆಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಹೇಳ್ತೀರಾ? ಹೇಗೆ ಸ್ಟೈಲಿಂಗ್ ಮಾಡ್ಬೋದು, ನೀವು ಹೇಗೆ ಮಾಡಿದ್ದೀರಾ? ನಾನು ಸಾದಾ ಸೀರೆ ಉಟ್ಕೊಂಡೇನ್ರಿ, ಯಾಕಂದ್ರೆ ನಾವು ಹೇಳ್ತಿಲ್ಲ ಬೇಸಿಗೆಗಾಲ ಅಂದ್ಕೊಳ್ಳಿ ಇದು ಹವಾ ಅಡ್ಡಾಡ, ಸೊ ಆರಾಮ್ ಸಾದಾ ಉಟ್ಕೊಂಡೇನಿ. ಪ್ರತಿಭಾ ಅವರೇ, ಈ ರೀತಿ ಸ್ಯಾರೀಸ್ ಬಗ್ಗೆ ಭಾಳಷ್ಟು ಏನೇನೋ ಹೇಳಿದ್ರಿ ನೀವು, ಯುಗಾದಿದು ಸಂಭ್ರಮ ಹೇಗಿರುತ್ತೆ ನಿಮ್ಮ ಕಡೆ ಎಲ್ಲ ಅಂತ. ಸ್ಟೈಲಿಂಗ್ ಹೇಗೆ, ನೀವು ಭಾಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದೀರಾ, ಈ ರೀತಿ ಸಾರಿ ಸ್ಟೈಲಿಂಗ್ ಹೇಗೆ ಅನ್ನೋದು ಹೇಳ್ತೀರಾ? ನಾನು ಸಾದಾ ಸೀರೆ ಉಟ್ಕೊಂಡೇನ್ರಿ. ಅಂದ್ರೆ ಈಗ ನಾವು ಅಂತೀವಲ್ಲ ಸಿಂಗಲ್ ಪ್ಲೀಟ್ ಪಲ್ಲು ಅಂತ, ಯಾಕಂದ್ರೆ ನನಗಿದು ಬೇಸಿಗೆಗಾಲದಾಗ ಹವಾ ಅಡ್ಡಾಡ್ತೈತೆ, ನಂಗೆ ಖುಷಿ ಆಗುತ್ತೆ, ಹಿಂಗಾಗಿ ಹಿಂಗೆ ಉಟ್ಕೊತೀನಿ. ಆದರೆ ನೀವು ಸಾದಾ ಸೀರೆ ಉಟ್ಕೊಳ್ಳೋ ಜೊತೆ ಪ್ಲೀಟೆಡ್ ಸೀರೆನೂ ಉಟ್ಕೊಳ್ಳೋ ಜನ ಇದ್ದಾರೆ. ಅದು ನಮ್ಮ ಕಡೆ ಸ್ವಲ್ಪ ಮಹಾರಾಷ್ಟ್ರ ಟ್ರೆಂಡ್ ಜಾಸ್ತಿ ಬರೋದ್ರಿಂದ ನಮ್ಮ ಕಡೆ ಕಚ್ಚಿ ಸೀರೆ ಉಟ್ಕೊಳ್ಳೋರು ಭಾಳ ಮಂದಿ ಇದ್ದಾರೆ. ಈ ಸೀರೆಯಾಗ ಕಚ್ಚಿ ಸೀರೆ ಭಾಳ ಚಂದ ಕಾಣ್ತೈತಿ. ಇದು ಎಷ್ಟು ಇದು ಇರುತ್ತೆ ಅಂದ್ರೆ ಮೀಟರು? ಈಗ ಇದು ನಾರ್ಮಲ್ ಈಗ ಬರೋದೆಲ್ಲ ನಮ್ಮ ನಾರ್ಮಲ್ 5.5 ಮೀಟರ್ ಸೀರೆನ ಬರುತ್ತೆ. ಬಟ್ ನೀವು ಕಚ್ಚೆ ಉಡಿಬೇಕಂದ್ರೆ ಅದು 8 ಮಾರ ಅಂತ ಬರ್ತದೆ, 8 ಮಾರದ ಸೀರೆ ಜಾಸ್ತಿ ಬರ್ತೈತಿ. ಅದನ್ನ ನಮ್ಮ ಅಬ್ಬೆ ಅಂದ್ರೆ ನಮ್ಮ ಅಜ್ಜಿ ಹಾಕೊಂತಿದ್ರಲ್ಲ ಅವ್ರದ್ದು ಜಾಸ್ತಿ. ಅವರು ಕಚ್ಚಿ ಉಟ್ಕೊಳ್ಳಿಲ್ಲ ಅಂತಂದ್ರು ನಾವು ಒಳಗೆ ಇನ್ನರ್ ಪೇಟಿಕೋಟ್ ಅಂತ ಹಾಕ್ತೀವಲ್ಲ, ಇನ್ನರ್ ಸ್ಕರ್ಟ್ ಹಾಕ್ತೀವಲ್ಲ, ಹಂಗೆ ಹಾಕೊಂತಿರ್ಲಿಲ್ರಿ ಅವರು ಗಂಟು ಹಾಕೊಂತಿದ್ರು. ಹೊಸ ಹೌದು, ಈಚೆಗಡೆ ಹಾಕಿ ಅದನ್ನ ಗಂಟಿಗೆ ಕಟ್ಕೊಂತಿದ್ರು. ಅವಾಗ್ಲೂ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಬೇಕಾಗ್ತಿತ್ತು ಅವ್ರಿಗೆ. ನಾನು ನೋಡೇನು ಅದನ್ನ ಮರ್ಚ್ಕೊಂತ ಹೋಗೋದು ಎಷ್ಟು ಮರ್ಚ್ಕೊಂಡು ಮುಗಿತಿರ್ಲಿಲ್ಲ. ಬಟ್ ಅದು ಇದಕ್ಕಿಂತ ಇದು ಇರ್ಕಲ್ ಸೀರೆನಾಗ ಇದಕ್ಕಿಂತ ತೆಳ್ಳಗೆ ಬರ್ತೈತಿ, ಇಷ್ಟು ದಪ್ಪು ಇರಂಗಿಲ್ಲ, ತೆಳ್ಳಗಿರ್ತೈತಿ. ಹಿಂಗಾಗಿ ಬೇಸಿಗೆಗಾಲದಾಗ ಇನ್ನೂ ಆರಾಮ ಅನಿಸ್ತೈತಿ. ಓಕೆ, ಈಗ ನೀವು ಉಟ್ಟಿರೋ ಸೀರೆಗಳು, ಈಗ ನಮ್ಮ ಕಂಟೆಂಪರರಿ ಸ್ಟೈಲು, ಈಗಿನ ಮಹಿಳೆಯರಿಗೆ ಒಂದಿಷ್ಟು ಟಿಪ್ಸ್, ಸಿಂಪಲ್ ಒಂದು 4 to 5 ಟಿಪ್ಸ್ ಹೇಳಿ. ಟಿಪ್ಸ್ ಅಂದರೆ ಯಾವ್ದು ಎಕ್ಸಾಕ್ಟ್ಲಿ? ಈ ಥರ ಇಳ್ಕಲ್ ಸೀರೆ ಆಗ್ಬೋದು, ಇಳ್ಕಲ್ ಸೀರೆ ಉಟ್ಟವರಿಗೆ ಒಂದಿಷ್ಟು ಸ್ಟೈಲಿಂಗ್ ಹೇಗೆ ಅನ್ನೋದು. ಓಕೆ, ಒಂದು ಬಹಳ ಮುಖ್ಯ ಇಂಪಾರ್ಟೆಂಟ್ ಅಂದರೆ ಏನು ಕೆಲಸ ಹೇಳ್ತೀನಿ ಗೊತ್ತೈತೆ ಅಂದರೆ, ನೀವು ಯಾವುದೇ ಸೀರೆ ಉಟ್ಕೊಳ್ರಿ, ಅದನ್ನು ನೀವು ಹೆಂಗೆ ಅದನ್ನು ಉಟ್ಕೊಂಡು ಅಡ್ಡಾಡ್ತೀರಿ ಅದ್ರ ಮೇಲೆ ಹೋಗ್ತೈತಿ. ಹೌದ್ರಿ, ನೀವು ಆಗ ಹಾಕೊಂಡು ಹಿಂಗೆ ಅಡ್ಡಾಡ್ಕೊಂತ ಹೋದ್ರೆ ನೀವು ಎಂಥ ಚಲೋ ಅರ್ಬಿ ಹಾಕೊಂಡ್ರು ಚಂದ ಕಾಣಂಗಿಲ್ಲ.
ಸೊ ಮೊದಲು ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಆರಾಮಾಗಿ ನಡೀರಿ, ನೀವು ಚೆಂದ ಕಾಣ್ತೀರಿ. ಇನ್ನೊಂದು, ನೀವು ಏನೇ ಸೀರೆ ಉಟ್ಕೊಳ್ರಿ, ನೀವು ಅದ್ರದ್ದು ಬ್ಲೌಸ್ ಸಿಕ್ಕರೆ ಭಾಳ ಚಲೋ ಹಾಕ್ಕೊಳ್ರಿ. ಈಗಿನ ಮಾಡರ್ನ್ ಮಂದಿ ನಾವು ಓಕೆಪ್ಪ ನಾವು ಸ್ಲೀವ್ಸ್ ಹಾಕ್ಕೊತೀವಿ ರೀ, ಈಗ ಪೂರಾ ಸ್ಲೀವ್ಸ್ ಹಾಕೊಳ್ಳೋರು ಅದಾರು ಭಾಳ ಚಂದ ಕಾಣ್ತೈತೆ. ಇಡೀ ಸ್ಲೀವ್ ಹಾಕಿ ಪೂರ್ತಿ ಬಾರ್ಡರ್ ಹಾಕೊಂಡು ಮಾಡೋರ್ದು ಇರ್ತೈತಿ. ನನಗೆ ಪೂರ್ತಿ ಸೇರಂಗಿಲ್ಲ ಅಂತೇಳಿ ನಾನು ಇಷ್ಟೇ ಸ್ಲೀವ್ ಮಾಡ್ಕೊಂಡೀನಿ. ಬಟ್ ಅದು ಈಗಿನ ಹೊಸ ಟ್ರೆಂಡ್ ಅವರು ಸ್ಲೀವ್ಲೆಸ್ ಮಾಡ್ಕೊತಾರೆ, ಬಾರ್ಡರ್ನ ಈಚೆಗೆ ಹಾಕ್ಕೊತಾರೆ ಮೇಲೆ. ಅದು ಸೀರೆಗೆ ಹಿಂಗೆ ಬಾರ್ಡರ್ ಹಿಂಗೆ ಬಂದಿದ್ದು ಇನ್ನೂ ಚೆಂದ ಕಾಣ್ತೈತಿ. ಆಮೇಲೆ ನಾರ್ಮಲ್ ಸೀರೆ ಉಟ್ಕೊಳ್ಳೋಕ್ಕಿಂತ ಈಗ ಹೊಸ ಟ್ರೆಂಡ್ ಮಾಡಿ ಈಚೆ ಕಡೆ ಹಿಂಗೆ ಪಲ್ಲು ಬಂದು ಬರೀ ಹಿಂಗೆ ಹಾಕ್ಕೊತಾರೆ. ಅದು ಬರೀ ಏನಾಗ್ತೈತೆ ರೀ, ಇದು ಹಿಂಗೆ ಬಾರ್ಡರ್ ಇರ್ತೈತಲ್ಲ, ಈಗ ಬರೀ ಬಾರ್ಡರ್ ಈಚೆ ಕಡೆ ಹಿಂಗೆ ಬಂದ್ಬಿಡ್ತೈತಿ. ಓಕೆ, ಅದು ನಾನು ಸಾದಾ ಸೀರೆ ಉಟ್ಕೊಳ್ಳೋಕ್ಕಿಂತ ಅದು ಚೆಂದ ಆಗ್ತೈತಿ. ಹೀಗಾಗಿ ನೀವು ಆಮೇಲೆ ಈಗ ಕಾರ್ಪೊರೇಟ್ ವೇರ್ ಅಂದಾಗ ಎಷ್ಟೋ ಮಂದಿ ನಾವು ನೋಡಿವಿ ದೊಡ್ಡ ಮೀಟಿಂಗ್ಸಿಗೆ ನಮ್ಮ ಸೀರೆ ಹಾಕೊಂಡು ಹೋಗ್ತಾರೆ. ಯಾಕಂದ್ರೆ ಕಾಟನ್ ಸೀರೆ ಅನ್ನೋದು ಕಾರ್ಪೊರೇಟ್ ವೇರ್ದು ಒಂದು ಭಾಗ ಆಗ್ಬಿಟ್ಟೈತಿ. ಈಗ ಅದ್ರೊಳಗೂ ನಮ್ಮ ಸೀರೆ ಸಖತ್ತಾಗಿ ಬರ್ತೈತಿ, ಪಾಪ್ಯುಲರ್ ಆಗ್ಬಿಟ್ಟು. ಹಾಂ, ಪಾಪ್ಯುಲರ್ ಆಗಿ. ಆಮೇಲೆ ಅದು ಪಾಪ್ಯುಲರ್ ಆಗಿತ್ತಂದ್ರೆ ಇನ್ನೂ ಚಲೋ, ಯಾಕಂದ್ರೆ ನಮ್ಮ ಮಂದಿ ನಮ್ಮ ಕೈಮಗ್ಗದ ಸೀರೆ ಅಲ್ಲಿಗೆ ಮತ್ತೆ ಹೊಟ್ಟೈತೆ ಅಂತೇಳಿ. ಆದ್ರೆ ಜನ್ರಲಾಗಿ ನೀವು ಹೊರಗೆ ಹೋಗೋ ಮುಂದೆ ಸೀರೆ ಉಟ್ಕೋಬೇಕಂತಂದ್ರೆ ಏನು ಮಾಡಿರಿ, ನೀವು ಬಾಡಿ ಶೇಪ್ ಮೇಲೆ ಹೋಗ್ತೈತಿ. ನೀವು ಭಾಳ ತೆಳಗಿದ್ದರೆ ನೀವು ಹೆಂಗೆ ಬೇಕಾದಂಗೆ ಹಾಕ್ಕೊಂಡು ಹೋಗ್ಬೋದು. ನೀವು ಭಾಳ ದಪ್ಪಿದ್ದಾಗ ಈ ಸಣ್ಣ ಪ್ಲೀಟ್ ಮಾಡಿಕೊಂಡು ಹತ್ತಿರ ಹಾಕ್ಕೊಂಡು ಬಾರ್ಡರ್ ಕಾಣಲಿ ಅಂತ ಹಾಕ್ಕೊಂಡು ಹೋದ್ರೆ ಇಲ್ಲಿ ಭಾಳ ಅಸಹ್ಯ ಕಾಣ್ತೈತಿ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಹಿಂಗೆ ಬಿಟ್ಕೊಂಡು ನೀಟಾಗಿ ಹಿಂಗೆ ಮಾಡಿ, ಹಿಂಗೆ ಪುಲ್ ಮಾಡಿ ನೀಟಾಗಿ ಹಿಂಗೆ ಎಳ್ಕೊಂಡ್ಬಿಡ್ರಿ, ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಿಂತ್ಕೊಂಡಾಗ ಏನು ಮಾಡ್ತಾರೆ ಎಲ್ಲರೂ, ಹಿಂಗೆ ನಿಂದಿರ್ತಾರೆ ರೀ ಫೋಟೋ. ಅದ್ರ ಬದಲು ನೀಟಾಗಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡಿಬಿಟ್ರೆ ನೀವು ತೆಳ ಕಾಣ್ತೀರಿ. ಮತ್ತು ಅದ್ರ ಜೊತೆ ಕಾರ್ಪೊರೇಟ್ ಅವ್ರಿಗೆ ಈಗ ಕಾಟನ್ ಸ್ಯಾರೀಸ್ಗೆ ವಿತ್ ಜಾಕೆಟ್ ಥರ ಬ್ಲೌಸ್ ಹಾಕ್ಕೊಂತಾರೆ, ವಿಚ್ ಇಸ್ ವೆರಿ ಟ್ರೆಂಡಿಂಗ್. ಅದೇ ಕಲರ್ ಇರಬೇಕಂತಿಲ್ಲ, ಬಟ್ ಫಾರ್ಮಲ್ ಥರ ಜಾಕೆಟ್ ಹಾಕ್ಕೊಂಡು. ಇಲ್ಲ, ಅಲ್ಲಿ ಗುಳೇದ್ ಗುಡ್ಡದ ಬ್ಲೌಸ್ ಪೀಸ್ ಅಂತ ಬರ್ತಾವೆ ನಮ್ಮ ಕಡೆ. ಹೌದು, ಆ ಗುಳೇದ್ ಗುಡ್ಡದ ಬ್ಲೌಸ್ ಪೀಸ್ನ ಜಾಕೆಟ್ ಮಾಡ್ಕೊಂತಾರೆ. ಈಗ ಅದು ಟ್ರೆಂಡ್ ನಲ್ಲಿ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಇಟ್ ಲುಕ್ ವೆರಿ ಕ್ಲಾಸಿ. ಹೌದು, ಅದು ಟ್ರೆಂಡ್ನಲ್ಲಿದೆ. ಸೊ ನಿಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಚೆನ್ನಾಗಿ ಕಾಣ್ತೀರ ಈ ಇಳಕಲ್ ಸೀರೆಗಳು. ಯಾವ ಥರ ನೀವು ಜಾದು ಮಾಡಿಬಿಟ್ಟಿದ್ದೀರಾ ಅಂದರೆ, ಈ ಸೈಡ್ ಅವರು ಎಲ್ಲರೂ ಈ ಥರ ಸೀರೆಗಳನ್ನ ಪ್ರಿಫರ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅದರಲ್ಲೂ ಈಗ ಸಮ್ಮರ್ ಬರ್ತಾ ಇದೆಯಲ್ಲ, ಸಮ್ಮರಲ್ಲಿ ಒಕೇಶನಲ್ಲಿ ಮೀಟಿಂಗ್ಸ್ ಆಗ್ಬೋದು, ಶಿಲ್ಪಾಹರಿ ಅವರು ಹೇಳಿದಾಗೆ ಕಾರ್ಪೊರೇಟ್ ಮಹಿಳೆಯರಾಗ್ಬೋದು, ಅದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಇಷ್ಟು ಟಿಪ್ಸ್ ಕೊಟ್ಟಿದ್ದೀರಾ, ಹಾಗೆ ಒಂದು ಬ್ಯೂಟಿಫುಲ್ ವಾಕ್. ಓಕೆ, ಸೊ ಶಿಲ್ಪಾ ಹರಿ ಅವರು ಮತ್ತು ಪ್ರತಿಭಾ ಅವರು ಭಾಳಷ್ಟು ಯುಗಾದಿ ಫ್ಯಾಷನ್ ಬರೀ ನಾರ್ತು ಸೌತ್ ಅಷ್ಟೇ ಅಲ್ಲ, ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರಲ್ಲೂ ಈ ಉತ್ತರ ಕರ್ನಾಟಕ ಮಂದಿ ಮಹಿಳೆಯರು ಹೇಗೆ ಸಾರಿ ಏನು ಪ್ರಿಫರ್ ಮಾಡ್ತಾರೆ, ಹೇಗೆ ಸ್ಟೈಲಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ವಿವರಿಸಿದರು. ಥ್ಯಾಂಕ್ ಯು ಪ್ರತಿಭಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಶಿಲ್ಪಾ ಹರಿ ಅವರೇ, ಇಲ್ಲಿ ತನಕ ನಮಗೆ ಯುಗಾದಿ ಫ್ಯಾಷನ್ ಬಗ್ಗೆ ಭಾಳಷ್ಟು ಮಾಹಿತಿ, ಟಿಪ್ಸು ಎಲ್ಲದ್ರ ಬಗ್ಗೆ ವಿವರಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೀಲಾ ಅವರೇ, ಬಂದಿದ್ದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ. ನೀವು ಹೋಗೋಕ್ಕೆ ಮುಂಚೆ ನಮ್ಮ ಜೊತೆ ಒಂದು ಫ್ಯಾಷನ್ ವಾಕ್. ಶ್ಯೂರ್, ಅದಕ್ಕಿಂತ ಮುಂಚೆ ನನಗೆ ಜಸ್ಟ್ 1 minute ಟೈಮ್ ಕೊಟ್ಬಿಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಫ್ಯಾಷನ್ ವೇರ್ಗಳು, ಅದು ಸಾರಿ ಆಗ್ಬೋದು, ಲೆಹೆಂಗಾ ಆಗ್ಬೋದು, ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಡಿಸೈನರ್ ವೇರ್ ಆಗ್ಬೋದು, ಹೇಗೆಲ್ಲ ಸ್ಟೈಲಿಂಗ್ ಮಾಡ್ಬೋದು, ಹೇಗೆ ಧರಿಸ್ಬೋದು, ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ರಿ. ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.